ನಿನ್ ಹೆಸರೇನು? ರಾಜ. ಏನ್ ಕೆಲಸ ಮಾಡ್ತಿ? ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ. ರಾಜ, ನಾನೊಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಎದುರಿಗೆ ಬಂದಿದ್ದೀಯ, ನಾನು ಹೋಗ್ಬೋದು? ಅಯ್ಯೋಯ್ಯೋ, ಖಂಡಿತ ಬಿಡಿ ಸರ್. ಈ ಮುಖದ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಬೆಳಗಾಗೆದ್ದು ಈ ಮುಖ ನೋಡಿದ್ರೆ ಅವತ್ತೆಲ್ಲ ಒಳ್ಳೇದಾಗಲ್ಲ. ಅಂಥದ್ರಲ್ಲಿ ಇವತ್ತು ನಾನು ಎದುರಿಗೆ ಬಂದಿದ್ದೀನಿ. ನೀವು ಹೋದ ಕೆಲಸ ಗೋವಿಂದ. ಹಳೆಗಳೇ, ಅವನು ಶಕುನ ನೋಡ್ದಾಯ್ತಲ್ಲ, ಇನ್ಯಾಕ್ ಹೋಗ್ತೀರಾ? ಬ್ಯಾಡ ಬ್ಯಾಡ ಬ್ಯಾಡ. ಶಕನದ ಫಲ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ರಾಜ, ನಾನು ಹೋಗೋ ಕೆಲಸ ಆಯ್ತು ಅಂದ್ರೆ ನಿನಗೆ 10,000, ಇಲ್ದೆ ಹೋದ್ರೆ ಲಾಟಪಟ ಲಾಟಪಟ ಲಾಟಪಟ. ನನ್ ಯಾಕೆ ಹಿಡ್ಕೊಂಬ ಅಂದಿದ್ದು? ನಮ್ಮ ಎದುರಿಗೆ ಬಂದಿದ್ದಕ್ಕೆ. ನಾನೇನು ನಿಮ್ ಎದುರಿಗೆ ಬರ್ಲಿಲ್ಲ, ನೀವೇ ನನ್ನ ಎದುರಿಗೆ ಬಂದಿದ್ದು. ನಾವು ದೊಡ್ಡವರು, ದೊಡ್ಡ ದೊಡ್ಡ ಕೆಲಸ ಇರುತ್ತೆ, ಹೋಗ್ತಾ ಇರ್ತೀವಿ. ನೋಡ್ಕೊಂಡು ಓಡಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನ್ಗೆ? ನೋಡ್ಕೊಂಡು ಓಡಾಡ್ಬೇಕಾದ ಎಚ್ಚರಿಕೆ ನಿಮಗಿರ್ಬೇಕು. ನನ್ನ ಮುಖ ನೋಡ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದಾಗೋದಿಲ್ಲ ಅಂತ ನಾನು ಅವಾಗ್ಲೇ ಹೇಳಿದ್ನೋ ಇಲ್ಲೋ? ನಾನು ಹೋಗ್ಬೇಕಾದ್ರೆ ನಿನ್ಗೊಂದು ಮಾತು ಹೇಳಿದ್ದೆ, ಜ್ಞಾಪಕ ಇದೆಯಾ? ನೀವೇನ್ ಹೇಳಿದ್ರು ನನಗ್ ಜ್ಞಾಪಕ ಇಲ್ಲ. ಸಬ್ಬು ಕೃಷ್ಣ, ಧಣಿ ನಿನಗ್ ಜ್ಞಾಪಕ ಇದೆಯಾ? ಇದೆ. ಹೇಳವನಿಗೆ. ಗೆದ್ರೆ 10,000, ಸೋತ್ರೆ ಲಾಟಪಟ ಲಾಟಪಟ ಲಾಟಪಟ. ಈಗ ನಾನು ಸೋತಿದ್ದೀರಾ ಸೋತಿದ್ದೀರಾ ಸೋತಿದ್ದೀರಾ? ಸೋತಿರಿ. ನಾನ್ ಸೋತಿಲ್ಲ, ಗೆದ್ದಿದ್ದೀನಿ. ಜಾಕ್ಪಾಟ್ 10 ಲಕ್ಷ. ರಾಜ, ನೀನ್ ನನ್ನ ಎದುರಿಗೆ ಬಂದೆ, ನಾನಿದೇನಾಗಿದ್ದೆ. ತಗೋ 10,000. ಬೇಡಿ ಸಾರ್, ಬೇಡಿ. ನಿಮಗ್ ಅದೃಷ್ಟ ಇತ್ತು, ಹಣ ಬಂತು. ನನ್ನ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ ಸರ್. ನನ್ನಿಂದ ಯಾರಿಗೂ ಒಳ್ಳೇದಾಗಿಲ್ಲ. ನನ್ನಂತ ಅದೃಷ್ಟಹೀನ ಈ ಪ್ರಪಂಚದಲ್ಲೇ ಇಲ್ಲ ಸರ್. ಯಾರೋ ಹಾಗೆ ಹೇಳಿದ್ದು ಮುಟ್ಟಾಳ, ಅವನನ್ನು ಸುಟ್ಟು ಬಿಡ್ತಾನೆ. ನೀನು ದುರದೃಷ್ಟವಂತ ಅಲ್ಲ, ಅದೃಷ್ಟವಂತ. ನಾನು 15 ವರ್ಷದಿಂದ ರೇಸಿಗೆ ಹೋಗ್ತಾನೆ ಇದ್ದೀನಿ, ಕುದುರೆಗಳು ಓಡ್ತಾನೆ ಇದ್ದಾವೆ, ಸಾಲಾನು ಹೆಚ್ಚುತ್ತಾ ಇದೆ. ಆದ್ರೆ ಇಷ್ಟು ದಿನ ಇಲ್ಲದೆ ಇದ್ದಂತ ಅದೃಷ್ಟ, ಇಷ್ಟು ದಿನ ಬದಲಾಗದೆ ಇದ್ದಂತ ನನ್ನ ಜಾತಕ ಇವತ್ತು ಹೇಗೆ ಬದಲಾಯ್ತು ಹೇಳು? ಅದಕ್ಕೇನ್ ಕಾರಣ ಗೊತ್ತಾ? ನಿನ್ನ ಮುಖ ಪ್ರಭಾವ. ತಕೋ. ಬೇಡಿ ಸರ್. ಅಯ್ಯೋ, ಒಳ್ಳೇದು ಮಾಡಿದವರಿಗೆ ಪ್ರತ್ಯುಪಕಾರ ಮಾಡೋದು ನಮ್ಮ ವಂಶದ ಪರಂಪರೆ ಪದ್ಧತಿ. ತಕೊಳ್ಳೋ. ಹಣ ಮಾತ್ರ ನಾನು ಮುಟ್ಟಲ್ಲ. ಅಯ್ಯೋ, ಬಾಯ್. ಏನು ಬೇಕೋ ನಿನಗೆ? ಸರ್, ಎಲ್ಲಾದ್ರೂ ನನಗೊಂದು ಕೆಲಸ ಕೊಡಿಸ್ಬಿಡಿ. ನಿಮ್ ಹೆಸರು ಹೇಳ್ಕೊಂಡು ನಾನು ಜೀವನ ಮಾಡ್ತೀನಿ. ಎಲ್ಲ ಯಾಕೋ, ಇಲ್ಲೇ ಇರು, ಇಲ್ಲೇ ಕೆಲಸ ಮಾಡ್ಕೊಂಡಿರು. ಒಪ್ಗೆನಾ? ಒಪ್ಗೆನಾ? ಸರಿ ಐ ವೆರಿ ಹ್ಯಾಪಿ. ಓತಿ ಕೆತ್ಗಳ ಇಂಥ ಮನುಷ್ಯನೆಲ್ಲಾದ್ರೂ ನೋಡಿದ್ದೀರೇನ್ರ? ಕಮಲಾ, ಕಮಲಾ, ಇವನೇ. ಅಯ್ಯೋ, ಆರು ಇವನೇ ನಮ್ಮ ಭಾಗದ ಅದೃಷ್ಟವಂತ ರಾಜ. ನಮಸ್ಕಾರಮ್ಮ. ನಮಸ್ಕಾರ. ಸಂಕೋಚ ಸ್ವಭಾವದ ಹುಡುಗ ಅಂತ ಕಾಣುತ್ತೆ. ಸಂಕೋಚ? ಸಂಕೋಚ ಯಾಕೆ? ಯಾಕೆ? ಇದು ನಿನ್ನ ಮನೆ, ಇಲ್ಲಿ ನೀನು ಆನಂದವಾಗಿರ್ಬೋದು. ಸುರೇಶ, ಈಗಲೇ ಹೋಗಿ ಸೇಟು ಸಾವುಕಾರ ಎಲ್ಲರನ್ನು ಕರ್ಕೊಂಬ. ಹೋಗ್. ಸರಿ ಬಾಬಾ. ಕಮಲ, ಕಾಡ್ರೇಜ್ ಅಲ್ಲಿ ಧನಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನಿನಗಿಷ್ಟ ಬಂದಷ್ಟು ದುಡ್ಡು ತಗೋ ಹೋಗು. ರಾಜ, ಇನ್ನು ಮೇಲೆ ಪ್ರತಿನಿತ್ಯ ಬೆಳಿಗ್ಗೆ ಕಾಫಿ ತಗೊಂಡ್ಬಂದು ನಾನು ಕಣ್ಣು ಬಿಡ್ತಿದ್ದ ಹಾಗೆ ನಿನ್ನ ಮುಖ ತೋರಿಸು. ದಯವಿಟ್ಟು ಬೇಡಿ ಸರ್. ಯಾಕೋ ಬೇಡ, ಸುಟ್ಟ ಬಿಡ್ತೇನೆ. ನನ್ನ ಬಂದೂಕ ಇಲ್ಲ. ನನಗೆ ಗೊತ್ತಿಲ್ವಲ್ಲ ಸರ್. ಅಲ್ಲಿದೆ. ಈಗಲ್ಲ, ನಾನ್ ಕೇಳ್ದಾಗ ತಂದ್ಕೊಡು. ಈಗ ಹೋಗಿ ಆ ರೂಮಲ್ಲಿ ರೆಸ್ಟ್ ತಗೋ. ಬರ್ಲಾ? ಸರ್, ಸರ್. ಏಯ್, ಅಲ್ಲಿ ಯಾಕೋ ನಿಂತಿದ್ಯಾ? ಹತ್ರ ಬಾ. ನಾನ್ ಬರಲ್ಲ ಸರ್. ಬರ್ತೀಯ? ಬಂದೂಕ ತಗೊಂಡು ಸುಟ್ಟು ಬಿಡ್ಲ. ಬಾರೋ. ಬಂದ್ಯಾ? ಬಂದೆ. ಎದುರು ನಿಂತಿದ್ಯಾ? ನಿಂತಿದ್ದೀನಿ. ನೋಡ್ದೆ, ನಿನ್ನ ಮುಖ ನೋಡ್ದೆ. ಇನ್ಮೇಲೆ ಬೆಳಗಾಗಿದ್ದು ನಿನ್ನ ಮುಖ ನೋಡ್ದೆ ನಾನು ಹೇಳೋದೇ ಇಲ್ಲ. ಯಾಕೆ ಸರ್ ನನ್ ಪ್ರಾಣ ತೆಗಿತೀರಾ? ಅದಕ್ಕೆಲ್ಲ ಸರ್ ನಾನು ಹೇಳಿದ್ದು. ನಿಮ್ ಟೈಮ್ ಚೆನ್ನಾಗಿರೋವರೆಗೂ ಅದಕ್ಕೆಲ್ಲ ನಾನೇ ಕಾರಣ ಅಂತ ತಿಳ್ಕೊಂಡು ತಲೆ ಮೇಲೆ ಕುಡಿಸ್ಕೋತೀರಾ. ಅಕಸ್ಮಾತ್ ಗ್ರಾಚಾರ ಕಮ್ಮಿ ಆಗಿ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೂ ನಾನೇ ಕಾರಣ ಅಂತ ತಿಳ್ಕೊಂಡು ದಿಢೀರ್ ಅಂತ ಕೆಳಗೆ ತಾಕ್ಬಿಡ್ತೀರಾ. ದಯವಿಟ್ಟು ನಾನು ಇವಾಗ ಹೇಗಿದ್ದೀನೋ ಹಾಗೇರಕ್ ಬಿಟ್ಬಿಡಿ ಸರ್. ರಾಜ, ಯಾವಾಗ್ಲೂ ಇದ್ದಾಗೆ ಇರ್ಬೇಕು ಅನ್ಕೊಳ್ಳೋದು ತಪ್ಪು ಕಣು. ಮನುಷ್ಯ ಬೆಳೆಯೋ ಪ್ರಯತ್ನ ಮಾಡ್ಬೇಕು.
ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಒಂದಲ್ಲ ಒಂದ್ ದಿವಸ ಬಿದ್ದು ಹೋಗ್ಲೇಬೇಕಲ್ಲ. ಅಕಸ್ಮಾತ್ ಬಿದ್ರು ಮತ್ತೆ ಹೇಳೋ ಪ್ರಯತ್ನ ಮಾಡ್ಬೇಕು. ಮನುಷ್ಯನಾದವನಿಗೆ ಕಷ್ಟ ಸುಖ ಅನ್ನೋದು ಇದ್ದಿದ್ದೆ. ಇಲ್ಲಿ ಕೂತ್ಕೋ. ಕೂತ್ಕೊಳ. ನೋಡೋ ರಾಜು, ಇಷ್ಟು ದಿನ ನೀನು ನಿನ್ನ ಮುಖ ನೋಡಿ ಅಸಹ್ಯ ಪಟ್ಕೊಂಡು ಓಡೋ ಜನಗಳನ್ನ ಮಾತ್ರ ನೋಡ್ತಾ ಇದ್ದೆ. ಆದ್ರೆ ಈಗ ನಿನ್ನ ಮುಖ ನೋಡೋದಕ್ಕೆ ಆಸೆ ಪಡೋ ಜನಗಳನ್ನೂ ನೋಡ್ತಾ ಇದ್ದೀಯ. ನೋಡ್ದ್ಯಾ ಕಾಲ ಮಹಿಮೆ ಹೇಗಿದೆ? ಯಾರು ಯಾವ ಸಮಯಕ್ಕೆ ಏನಾಗಬೇಕು ಅನ್ನೋದು ಅವನೊಬ್ಬನಿಗೆ ಗೊತ್ತು. ಸಾವುಕಾರ್ರೆ, ಯಾರೋ ಸಾಲಗಾರರು. ನಮಸ್ಕಾರ ಲಕ್ಷಾಧಿಪತಿಗಳಿಗೆ. ಓಹೋ, ಏನು ಲಾಯರ್ ಶ್ರೀನಿವಾಸರಾಯರು ಬೆಳಗಾಗೆದ್ದು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ? ಒಂದು ಶುಭ ಸಮಾಚಾರ ಹೇಳೋಣ ಅಂತ ಬೆಳಿಗ್ಗೆನೆ ಬಂದೆ. ಆ ಶುಭ ಸಮಾಚಾರವೇ? ಏನದು? ಹೇಳಿ ಹೇಳಿ. ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನಾ? ಮೊದಲು ನನ್ನ ತಂಗಿಗೆ ಮದುವೆ ಏರ್ಪಾಟ್ ಮಾಡ್ತೀನಿ ಅಂತ ಮಾತ್ ಕೊಡಿ. ಆ ಕೇಸ್ ಗೆದ್ಬಿಟ್ವಾ? ಸುಪ್ರೀಂ ಕೋರ್ಟ್ ತೀರ್ಪು, 50 ಲಕ್ಷ ರೂಪಾಯಿ ಆಸ್ತಿನೂ ನಿಮ್ದೆ. ಗೆದ್ಬಿಟ್ಟೆ. ರಾಜಾ ರಾಜಾ, ನೋಡ್ತೀನೋ ನೋಡ್ದೇನೋ, ಬೆಳಗಾಗಿದ್ದು ನಿನ್ ಮುಖ ನೋಡ್ದೆ, ಅದರ ಪ್ರಭಾವ ಇದು. ರಾಜ, ನೀನ್ ಅದೃಷ್ಟವಂತ ಕಣೋ, ಅದೃಷ್ಟವಂತ ಕಣೋ ರಾಜ. ಕಮಲ ಕಮಲ ಕಮಲ, ಲೇ ಗೆದ್ಬಿಟ್ಟೆ, ನಾನೇ ಗೆದ್ಬಿಟ್ಟೆ, ಎಲ್ಲ ಆಸ್ತಿನೂ ನಂದೆ. ಕಮಲ, ಲೇ ರಾಧಾಕೃಷ್ಣ, ಸುಬ್ಬಕೃಷ್ಣ, ವೆಂಕಟಕೃಷ್ಣ, ಬಾಲಕೃಷ್ಣ, ಬಂಟ್ರೋ ನಾವೇ ಗೆದ್ಬಿಟ್ವಿ. 15 ವರ್ಷ ಹೋರಾಡಿ ಗೆದ್ಬಿಟ್ವಿ. ಎಲ್ಲ ಆಸ್ತಿನೂ ನಮ್ಮದೇ, ನಮ್ಮದೇ ಕಣ್ರೋ, ನಮ್ಮದೇ. ಕಮಲ ಕಮಲ, ಹೇ ಕಮಲ, ಹೊಲ ಗದ್ದೆ ಥಿಯೇಟರ್ ಎಸ್ಟೇಟು ಎಲ್ಲ ನಮ್ದೆ, ಎಲ್ಲ ಆಸ್ತಿನೂ ನಮ್ಮದೇ. ಇದೆಲ್ಲ ಯಾರ ಅದೃಷ್ಟ ಗೊತ್ತೇನೆ? ಅವಂದು, ರಾಜಂದು, ನನ್ನ ರಾಜಂದು. ರಾಜ, ಯು ಆರ್ ಮೈ ಸನ್, ಯು ಆರ್ ಮೈ ಸನ್. ನೀನ್ ನನ್ ಮಗ ಕಣೋ, ನೀನ್ ನನ್ನ ಮಗ. ಯಾರು ಯಾರು ಈ ಮನೆಯಲ್ಲಿ? ನಾನಿದ್ದೀನಿ. ಒಂದ್ ನಿಮಿಷ. ಯಾಕೋ ಅಲ್ಲೇ ನಿಂತಿದ್ಯಾ? ಒಳಗ್ ಬಾ. ಈ ಮನೆ ನಿಮ್ದೇನಾ? ಬಾಡಿಗೆ ಮನೆ. ವಿಶ್ವನಾಥನ್ ಅವ್ರು ನೀವೇನಾ? ನೀವ್ಯಾರು? ವಿಶ್ವನಾಥನ್ ಅವ್ರು ನೀವೇನಾ? ನೀವ್ಯಾರು ಮೊದಲು ಹೇಳ್ರಿ. ಪ್ರಶ್ನೆ ಕೇಳಿ ಅಭ್ಯಾಸನೇ ಹೊರತು ನನಗೆ ಉತ್ತರ ಹೇಳಿ ಅಭ್ಯಾಸ ಇಲ್ಲ. ವಿಶ್ವನಾಥನ್ ಅವ್ರು ನೀವೇನಾ? ಹೌದಾ ಅಲ್ವಾ? ಮೊದಲು ಹೇಳಿ. ಅಯ್ಯೋ ದೇವ್ರೇ, ನಾನೇ ವಿಶ್ವನಾಥ. ಏನಾಗ್ಬೇಕು? ನಮಸ್ಕಾರ. ನಮಸ್ಕಾರ. ನಾನ್ ಯಾರು ಗೊತ್ತಾ? ಗೊತ್ತಿಲ್ಲ. ಕೋಟ್ಯಾಧೀಶ್ವರ ಕಪಿನಿಪತಿರಾಯರ ಮರಿಮಗ, ಸಾವುಕಾರ್ ಸಂಕಪ್ಪನವರ ಮೊಮ್ಮಗ, ಕಲಿಯುಗದ ಕುಬೇರ ಕೃಷ್ಣಪ್ಪನವರ ಏಕಮಾತ್ರ ಪುತ್ರ ಲಕ್ಷಾಧೀಶ್ವರ ಲಕ್ಷ್ಮೀಪತಿ ರಾಯ. ಗೊತ್ತಾಯ್ತಾ? ಈಗ ಗೊತ್ತಾಯ್ತು. ಯಾರವನು? ಯಾಕೇನಾಯ್ತು? ಉತ್ತರ ಉತ್ತರ, ಯಾರವನು? ನನ್ನ ಹೆಂಡತಿ ತಮ್ಮ. ಹೆಂಡತಿ ತಮ್ಮ ಬೀದಿಲ್ ಬಿಟ್ಟಿದ್ದೀರಾ? ಬೀದಿ ನಾಯಿಗಳು ಬೀದಿಲೆ ತಿರುಗುತ್ತೆ, ಮನೆ ನಾಯಿಗಳು ಮನೆಯಲ್ಲೇ ಬಿದ್ದಿರುತ್ತೆ. ಯಾವ್ದಿದು ನಾಯಿ? ನಾಯಿ ಅಲ್ಲ ಸರ್, ನಮ್ ತಾಯಿ. ಓಹೋ, ನಾನು ಮಾತಾಡ್ತಾ ಇರೋದು ತಾಯಿ ಹತ್ರ ಅಲ್ಲ, ಮಗನ ಹತ್ರ. ಹೌದು. ಯಾಕಿದು? ಯಾಕಿರೋದಿದು? ಕೂತ್ಕೊಳ್ಳೋಕೆ. ಹಾಗಾದ್ರೆ ನಾ ಕೂತ್ಕೋತೀನಿ. ಧಾರಾಳವಾಗಿ. ನೀ ಏನ್ ಹೇಳೋದು? ಒಂದು ದಿನ ನಿನ್ನ ಹೆಂಡತಿ ತಮ್ಮ ನನ್ನ ಎದುರಿಗೆ ಬಂದ. ಬನ್ನ ಹಾಗೆ ಬಂದ. ಶಿವನ ಮುಂದಿರೋ ಬಸವನ್ ತರ ಬಂದ. ಮುಖದ ಲಕ್ಷಣವೆಲ್ಲ ಚೆನ್ನಾಗಿ ಕಾಣೋ ಹಾಗೆ ನಿಂತಿದ್ದ. ನಿನ್ನ ಮುಖ ನೋಡ್ಕೊಂಡು ನಾನು ಹೋಗಬಹುದಾ ಅಂತ ಕೇಳಿದೆ. ಅದಕ್ಕವನು ಖಂಡಿತ ಬೇಡಿ ಎಂದ. ನಾನ್ ಬಿಡ್ತೀನಾ? ಹೋಗೇ ಬಿಟ್ಟೆ. ಅಯ್ಯೋ ದೇವ್ರೇ, ಈ ದರಿದ್ರ ಮುಂಡೆದ್ರ ಮುಖ ನೋಡಿದ್ಮೇಲೆ ನಿಮ್ ಕೈ ಕಾಲ್ ನೆಟ್ಟಿಗಿಟ್ಕೊಂಡು ಇಲ್ಲಿ ತನಕ ಬಂದಿರೋದು ನೋಡಿದ್ರೆ ನಿಮ್ ಬುರುಡೆ ಗಟ್ಟಿನೇ. ಏನ್ ಸರ್, ನೀವಿನ್ನೂ ಚೆನ್ನಾಗಿದ್ದೀರಲ್ಲ, ನಿಮ್ಗೇನು ಆಗ್ಲಿಲ್ವಾ? ನನಗೊಂಥರ ಆಗಿದೆ. ನಿಮಗೆ ಯಾವ ತರ ಆಗಿದೆ? ಅಯ್ಯೋ, ನಮ್ ತರ ಯಾಕೆ ಕೇಳ್ತೀರಾ ಸ್ವಾಮಿ? ಆ ನತದೃಷ್ಟ ಮನೇಲಿ ಕಾಲಿಟ್ಟ, ನನ್ ಮಗ ಕೈ ಕಾಲ್ ಮುರ್ಕೊಂಡ. ಕಾರ್ ಆಕ್ಸಿಡೆಂಟ್? ಸೈಕಲ್ ಆಕ್ಸಿಡೆಂಟ್. ಮಾರನೇ ದಿನ ಬೆಳಗ್ಗೆ ನಾನು ಅವನ ಮುಖ ನೋಡ್ದೆ, ಅಷ್ಟೇ. ನಾನ್ ತಲೆ ಟಪ ಅಂತ ಹೊಡೆದೋಯ್ತು. ಕಂಬಕ್ಕೆ ಡಿಕ್ಕಿ ಹೊಡೆದು ಸರ್. ಇನ್ನೊಂದ್ ದಿನ ನನ್ ಮಗ ಅವನ ಮುಖ ನೋಡ್ಕೊಂಡು ಆಫೀಸ್ಗೆ ಹೋದ. ಕೆಲಸ ಹೋಯ್ತು ಸರ್. ಅದಕ್ಕೆ ಆ ದರಿದ್ರ ಮುಂಡೆದನ್ನ ಮನೆಯಲ್ಲಿ ಆಚೆಗೆ ಅಟ್ಟಿದ್ದು. ಸರಿ, ಇವನ್ ಎಲ್ಲಿಗೆ ಹೋದ್ರು ನಿಮ್ದೇನ್ ಅಭ್ಯಂತರ ಇಲ್ಲಲ್ಲ? ಖಂಡಿತ ಇಲ್ಲ. ಇವತ್ತೇ ಇವನ ಹಾಳು ಬಾವಿಲಿ ಬಿದ್ದು ಸತ್ರು ನನ್ಗೇನೋ ದುಃಖ ಇಲ್ಲ. ವೆರಿ ಗುಡ್. ಹಾಗಾದ್ರೆ ನಾನು ಇವನ್ ಕರ್ಕೊಂಡು ಹೋಗ್ತೇನೆ. ಬಾರಾಜ. ಅದು ನಿಮ್ ಕರ್ಮ. ಕರ್ಮ ಅಲ್ಲ, ಮರ್ಮ, ಅದೃಷ್ಟದ ಮರ್ಮ. ಇವನಿಂದಲೇ ನನ್ನ ಅದೃಷ್ಟ ಖುಲಾಯಿಸಿದ್ದು. ಇವನು ನನ್ನ ಭಾಗದ ಅದೃಷ್ಟವಂತ. ಅವತ್ತಿವನ್ ನನ್ನ ಎದುರಿಗೆ ಬಂದ. ರೇಸಲ್ಲಿ 10 ಲಕ್ಷ ಬಂತು.
ಇವನ್ನ ಹಿಡಿದು ತರಿಸಿ 10,000 ಕೊಟ್ಟೆ. 10,000? ಅಯ್ಯೋ ಮುಂಡೇದೆ, ಅಯ್ಯೋ ಮುಂಡೇದೆ, ಎಲ್ಲಿಟ್ಟಿದೀಯೋ ಅದೆಲ್ಲ? ಬೇಡ ಅಂದ್ಬಿಟ್ಟ. ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡೆ. ಕೈ ಬಿಟ್ಟು ಹೋಗಿದ್ದ 50 ಲಕ್ಷ ರೂಪಾಯಿ ಆಸ್ತಿ ವಾಪಸ್ ಬಂದ್ಬಿಡ್ತು. 1 ಲಕ್ಷ ಕೊಟ್ರಾ? ಕೊಡ್ಲಿಲ್ಲ. 50 ಲಕ್ಷನೂ ಅವನಿಗೆ ಕೊಟ್ಟು ಮನೆ ಮಗನಾಗಿಟ್ಕೊಂಡು ಈಗ ದತ್ತು ಮಾಡ್ಕೋಬೇಕು ಅಂತಿದ್ದೀನಿ. ನಿಮ್ಮದೇನಾದ್ರೂ ಅಭ್ಯಂತರ ಇದೆಯಾ ಅಂತ ಕೇಳೋದಕ್ ಬಂದೆ, ನೀವಿಲ್ಲ ಅಂದ್ರಿ. ಈಗ ನನ್ ಯಾರು ತಡೆಯೋರಿಲ್ಲ. ನಡೆಯ ರಾಜ. ರಾಜ, ನನ್ ರಾಜು ಹೊಡೀಲಿ ಬಡೀಲಿ, ನೀನು ನಾನ್ ಸಾಕಿದ ಮಗುನು. ಬೈತಾ ಹೇಳೋರು ಬದುಕೋಕ್ ಹೇಳಿದ್ರು ಅಂತ ನೀನು ಚೆನ್ನಾಗಿರ್ಲಿ ಅಂತ ಬೈದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ದೂರ ಆಗ್ತಿದೀಯೇನೋ. ನೀನು ಹೊರಟುದ್ರೆ ನಾನು ಬದುಕೋದಿಲ್ಲ ಕಣೋ, ಬದುಕೋದಿಲ್ಲ. ಬಾರೋ ನನ್ ಕಂದ, ನನ್ ಚಿನ್ನ, ನನ್ ಪುಟ್ಟು, ಬಾರೋ. ರಾಜ, ಏನಮ್ಮ, ಏನ್ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ಸುಮ್ನಿರೋ, ನಿನಗೇನ್ ಅರ್ಥವಾಗಲ್ಲ. ಬಾಯ್ಲಿ. ಏನ್ರಿ ಇದೆಲ್ಲ? ಹಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ನೋಡಿ ಸರ್. ಅವನು ಅಂದ್ರೆ ನಮ್ಮ ಅಮ್ಮನಿಗೆ ಎಷ್ಟೊಂದು ಪ್ರಾಣ. ಒಂದು ಕ್ಷಣವೂ ಬಿಟ್ಟಿರೋಲ್ಲ ರಾಜ. ಬಾಯ್ಲೆ. ಒಂದ್ ಕ್ಷಣನೂ ಬಿಟ್ಟಿರಲ್ವೋ? ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ನೋಡಿ ಹೇಗೆ ಅಂಟ್ಕೊಂಡಿದ್ದಾರೆ. ಸರಿ, ಹಾಗಾದ್ರೆ ನೀವೇ ಇಟ್ಕೊಳ್ಳಿ, ನಾನೇ ಇವನ್ ಬಿಟ್ಟು ಹೋಗ್ತೀನಿ. ಅಯ್ಯೋ ಸರ್ ಸರ್, ಬೇಕು ಅಂತ ನೀವು ಆಸೆ ಪಡ್ತಿರೋವಾಗ ನಾವು ನಿರಾಸೆ ಮಾಡ್ತೀವ ಸರ್? ನಿಮ್ಮಂತಹ ಶ್ರೀಮಂತರು ಅವನ್ ದತ್ತು ತಗೋತೀವಿ ಅನ್ನೋವಾಗ ನಾವು ಅಡ್ಡಿ ಪಡಿಸ್ತೀವ ಸರ್? ಏನು ಸಾಕಿ ಸಲಹಿ ದೊಡ್ಡವನು ಮಾಡಿ ವಿದ್ಯಾ ಬುದ್ಧಿ ಕಲಿಸಿದ್ದಕ್ಕೆ ಏನಾದರೂ ದುಡ್ಡು ಬೇಕಾ? ಮರದಲ್ಲಿ ಬಿಡೋ ಹಣ್ಣನ್ನೇ ಮಾರ್ಕೋತಾರೆ ಅಂತದ್ರಲ್ಲಿ ಸಾಕಿದ ಮಗು ಅದೃಷ್ಟವಂತ. ನೋಡಿದ ತಕ್ಷಣ 10 ಲಕ್ಷ, ಕಾಲಿಟ್ಟ ತಕ್ಷಣ 50 ಲಕ್ಷ. ಮನೆ ಮಠ ಮಾರೋದನ್ನ ನೋಡಿದೀನಿ, ದನ ಕರು ಮಾರೋದನ್ನ ನೋಡಿದೀನಿ, ಆದ್ರೆ ಮನುಷ್ಯರನ್ನ ಮಾರೋದನ್ನ ನಾನೆಲ್ಲೂ ನೋಡಿಲ್ಲ. ಅಯ್ಯೋ ಹುಚ್ಚಿ, ಮಾರಾಟ ಅಲ್ವೇ? ನಾವ್ ವಿಶ್ವಾಸಕ್ಕೆ ಅಂತ ಕೇಳ್ತಾ ಇದ್ದೀವಿ, ಅವ್ರು ಇಷ್ಟಪಟ್ಟು ಕೊಡ್ತಾ ಇದ್ದಾರೆ. ಹೇಳು, ಮಾತಾಡೋ. ಮಾತಾಡ್ತೀನಮ್ಮ. ಅದೇ ಸರ್ ನಮ್ಮಮ್ಮ ಹೇಳ್ತಿದ್ದಾರೆ, ನೀವೇ ಇಷ್ಟಪಟ್ಟು ಏನಾದ್ರು ಕೊಡ್ಬೇಕು. 10,000 ಕೊಡ್ತೀನಿ. ನಮ್ ಹುಡುಗ ಬೆಲೆ ಕಟ್ಟೋಕಾಗದಿರೋ ಮಾಣಿಕ್ಯ, ಅವನಿಗೂ ಹೋಗಿ 10,000 ಅಂತಿರಲ್ಲ. 20, 25 ವರ್ಷ ಸಾಕಿದೀನಿ, 20 ಸಾಕ? 30, ನಿಮಗೆ 300 ನಮಸ್ಕಾರ ಮಾಡ್ತೀನಿ. ಬೇಕಾದ್ರೆ ನಿಮ್ ಹೊಟ್ಟೆಲಿ ಹುಟ್ಟಿ ಋಣ ತೀರ್ತೀನಿ. 50 ಮಾಡ್ಕೊಳ್ಳಿ, ಲೆಕ್ಕ ಸರಿ ಹೋಗುತ್ತೆ. ಇವನ ನತದೃಷ್ಟ ಅಂತ ಕುತ್ತಿಗೆ ಹಿಡಿದು ಆಚೆ ತಳ್ಳಿ, ಈಗ ಇವನ ಅದೃಷ್ಟವಂತ ಅಂತ ತಿಳಿದ್ಮೇಲೆ ಇಲ್ಲದ ಪ್ರೀತಿ ವಿಶ್ವಾಸ ತೋರಿಸಿ ದುಡ್ಡು ಮಾಡ್ಕೊಳಕ್ ನೋಡ್ತಿದ್ದೀರಾ? ನಾನ್ ಕೊಡೋದೇ 10,000. ಇಷ್ಟ ಇದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡಿ. ಅಷ್ಟೇನಾ? ಅಷ್ಟೇ. ಇದೇ ಕಡೆ ಮಾತಾ? ಇದೇ ಕಡೆ ಮಾತು, ಇದೇ ಕೊನೆ ಮಾತು. ಸರಿ ಕೊಡಿ. ಬೆಂದು ಮನೆಯಲ್ಲೇ ಹಿರಿದಿದ್ದೇ ಲಾಭ. 1, 2, 3, 4, 5, 6, 7, 8, 9, 10. ನಡೆಯ ರಾಜ. ರಾಜ, 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 ಸಂತೆಯಲ್ಲಿ ಹಸುನ ಮಾರ್ದ ಹಾಗೆ ನಿನ್ನ ಮಾರ್ಬಿಟ್ರಲ್ಲ. ಒಡ ಹುಟ್ಟದ ಅಕ್ಕನಾಗಿ ಎದುರಿಗಿದ್ದು ನಾನೇನು ಮಾಡಕ್ಕಾಗ್ಲಿಲ್ಲ. ರಾಜ, ಇವ್ರ ಮನುಷ್ಯರಲ್ಲ ಕಣೋ, ಮನುಷ್ಯರಲ್ಲ. ನಾಳೆ ಯಾರಾದ್ರೂ ಕೊಂಡ್ಕೊಂಡ್ರೆ ನನ್ ಮಕ್ಕಳನ್ನ ಮಾರ್ಬಿಡ್ತಾರೆ ಕಣೋ, ಮಾರ್ಬಿಡ್ತಾರೆ. ನಿನ್ನ ಮಾರೋದಿಲ್ಲಕ್ಕ. ನೀನು ಕೈ ಹಿಡಿದವಳು, ಸ್ವಂತದವಳು. ನಾನು ಯಾರೋ. ಅಳಬೇಡ ಅಕ್ಕ, ಇದು ಅಳೋ ಸಮಯ ಅಲ್ಲ, ಹೆಮ್ಮೆ ಪಡ್ಬೇಕಾದ ಸಮಯ. ತಲೆ ಮೇಲೆ ರೂಪಾಯಿ ಇಟ್ಟು ₹1/2 ಕೊಂಡ್ಕೊಳ್ಳಿದ್ರು ಕೂಡ ಯಾರೂ ತಿರುಗಿ ನೋಡದೆ ಇರೋ ಈ ನಿನ್ ತಮ್ಮನ ಬೆಲೆ ನನ್ನ ಬೆಲೆ 10,000 ಅಕ್ಕ, 10,000.